ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಬಂದ್ಬಿಟ್ಟು ನೀವು ಕೂಡ ನಿಮ್ಮ ಮನೆ ಲೊಕೇಶನ್ ಆಗಿರ್ಬೋದು, ನಿಮ್ಮ ಆಫೀಸ್ ಲೊಕೇಶನ್ ಆಗಿರ್ಬೋದು, ಅದನ್ನು ಗೂಗಲ್ ಮ್ಯಾಪ್ಗೆ ಆ್ಯಡ್ ಮಾಡಬೇಕಾ? ಹಾಗಾದರೆ ಸಿಂಪಲಾಗಿ ಈ ರೀತಿ ನಿಮ್ಮ ಟ್ರಿಕ್ಸ್ನ ಫಾಲೋ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ನೀವು ಕೂಡ ಈ ರೀತಿ ನಿಮ್ಮ ಕಂಪ್ನಿ ಆಗಿರ್ಬೋದು, ನಿಮ್ಮ ಶಾಪ್ ಹೆಸರು ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ಯಾವ ರೀತಿ ಗೂಗಲ್ ಮ್ಯಾಪ್ಗೆ ಆ್ಯಡ್ ಮಾಡೋದು? ಸಿಂಪಲಾಗಿ ಆ ಹೆಸರನ್ನು ಟೈಪ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ನಿಮ್ಮ ಲೊಕೇಶನನ್ನು ತೋರಿಸುತ್ತೆ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈಗಾಗಲೇ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸಿಂಪಲಾಗಿ ಸ್ನೇಹಿತರೆ, ನಿಮ್ಮ ಗೂಗಲ್ ಮ್ಯಾಪ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಮ್ಯಾಪ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ಗೆ ಬನ್ನಿ. ಸರ್ಚ್ ಬಾಕ್ಸ್ಗೆ ಬಂದ್ಬಿಟ್ಟು ಆ್ಯಡ್ ಮಿಸ್ಸಿಂಗ್ ಪ್ಲೇಸ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಆ್ಯಡ್ ಮಿಸ್ಸಿಂಗ್ ಪ್ಲೇಸ್ ಟು ಗೂಗಲ್ ಮ್ಯಾಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ್ಮೇಲೆ ಪೇಜ್ ಲೋಡ್ ಆಗುತ್ತೆ. ಇಲ್ಲಿ ನೇಮು ಅಂದರೆ ನಿಮ್ಮ ಲೊಕೇಶನ್ಗೆ ನಿಮ್ಮ ಶಾಪ್ ನೇಮ್ ಆಗಿರ್ಬೋದು, ನಿಮ್ಮ ಮನೆ ನೇಮ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಕ್ಟ್ರಿ ನೇಮ್ ಆಗಿರ್ಬೋದು, ಅದನ್ನು ಇಲ್ಲಿ ಸರ್ಚ್ ಮಾಡಿ. ನಾನಿಲ್ಲಿ ಟೆಕ್ನೋ ಸುದೀಪ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿ ಅಂದರೆ ಆ ಕ್ಯಾಟಗರಿ ಯಾವ್ದು ಬರುತ್ತೆ, ಅದು ಫುಡ್ ಆ್ಯಂಡ್ ಡ್ರಿಂಕ್ ಬರುತ್ತಾ, ಶಾಪಿಂಗ್ ಬರುತ್ತಾ, ಸರ್ವಿಸ್ ಬರುತ್ತಾ, ಹೋಟೆಲ್ ಬರುತ್ತಾ, ಅಥವಾ ಔಟ್ಡೋರ್ ರಿಯಾಕ್ಷನ್ಸ್ ಬರುತ್ತಾ, ನಿಮ್ದು ಯಾವುದು? ನಾನು ರೆಸಿಡೆನ್ಷಿಯಲ್ ಅಂತ ಕೊಡ್ತೀನಿ. ರೆಸಿಡೆನ್ಷಿಯಲಲ್ಲಿ ಹೌಸಿಂಗ್ ಕಾಂಪ್ಲೆಕ್ಸ್ ಅಂತ ನಾನು ಕೊಡ್ಕೋತೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸಜೆಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಲೋಕಲ್ ಏರಿಯಾ ಯಾವ್ದು ಬರುತ್ತೆ ಅದನ್ನು ಹಾಕಿ. ನಾನು ಬ್ಯಾಂಗ್ಳೂರು ಅಂತ ಕೊಡ್ತೀನಿ. ನೆಕ್ಸ್ಟ್ ಆದಮೇಲೆ ಇಲ್ಲಿ ಎಡಿಟ್ ಮ್ಯಾಪ್ ಲೊಕೇಶನ್ ಅಂತ ಇದೆಯಲ್ಲ, ಅಲ್ಲಿಗೋಗ್ಬಿಟ್ಟು ನಿಮ್ಮ ಲೊಕೇಶನ್ ಯಾವುದಿದೆ ಅಂತ ಬರುತ್ತೆ ಅದನ್ನು ಇವಾಗ ನಾನು ಯಾವುದೋ ಒಂದು ಎಕ್ಸಾಂಪಲ್ ಆಗಿ ಇಲ್ಲಿ ನಮ್ಮ ಮನೆ ಇದೆ ಅಂದ್ಕೊಳ್ಳಿ ಸರ್ಕಲಲ್ಲಿ. ಓಕೆ, ಇಲ್ಲಿಗೆ ನಾನು ಮಾರ್ಕ್ ಮಾಡಿಬಿಟ್ಟು ಕೊಡ್ತೀನಿ. ಲೋಡ್ ಆಗ್ತೈತೆ, ಅಲ್ಲಿ ಏನೈತೆ ಏನು ಅಂತ ಲೋಡ್ ಆಗುತ್ತೆ. ಓಕೆ ಅಂತ ಇಲ್ಲಿ ಮೇಲ್ಗಡೆ ಕಾಣಿಸುತ್ತಲ್ಲ, ಓಕೆ ಅಂತ ಕೊಡಿ. ಅದು ಅಲ್ಲಿಗೆ ಮಾರ್ಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ವಿತಿನ್ ದ ಲೊಕೇಶನ್ ಅಂದರೆ ನಿಮ್ಮ ಮನೆ ಸುತ್ತಮುತ್ತ ಯಾವುದಾದ್ರು ಲ್ಯಾಂಡ್ ಮಾರ್ಕ್ ಥರ ಏನಾದ್ರು ಇದ್ದರೆ ಅದನ್ನು ಕೊಡಿ. ನಾನು ಸ್ಕೂಲ್ ಅಂತ ಕೊಡ್ತೀನಿ. ಓಕೆ, ಅದಾದಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ಸ್ನೇಹಿತರೆ, ನಿಮ್ಮ ಲೊಕೇಶನ್ ಏನಿದೆ ಅದನ್ನು ಗೂಗಲ್ ಮ್ಯಾಪ್ ಅವರು ತೊಗೊಂಡಿರ್ತಾರೆ, ಒಂದು ರಿವ್ಯೂಗೆ ತೊಗೊಂಡಿರ್ತಾರೆ. ಥ್ಯಾಂಕ್ಸ್ ಫಾರ್ ಶೇರಿಂಗ್ ದಿ ಹೆಲ್ಪಿಂಗ್ ಅದರ್ಸ್ ಆನ್ ಗೂಗಲ್ ಮ್ಯಾಪ್ ಅಂತ ರಿವ್ಯೂ ಕೊಡುತ್ತೆ. ಅದಾದಮೇಲೆ ನಿಮಗೆ ಒಂದು ಮೇಲ್ ಬರುತ್ತೆ, ಈ ರೀತಿ ನೀವು ಒಂದು ಗೂಗಲ್ ಮ್ಯಾಪ್ಗೆ ಹೆಲ್ಪ್ ಮಾಡಿದ್ದೀರಾ ಅಂತ. ವಿತಿನ್ 24 ಅವರ್ಸಲ್ಲಿ ಸ್ನೇಹಿತರೆ, ನೀವು ಗೂಗಲ್ ಮ್ಯಾಪ್ಗೆ ಏನು ಒಂದು ಲೊಕೇಶನನ್ನು ಆ್ಯಡ್ ಮಾಡಿರ್ತೀರ ಅದನ್ನು ಗೂಗಲ್ ಮ್ಯಾಪ್ ಅವರು ಆ್ಯಡ್ ಮಾಡ್ಕೋತಾರೆ. ಹೌದು ಸ್ನೇಹಿತರೆ, ಇದಿಷ್ಟು ಕೂಡ ಗೂಗಲ್ ಮ್ಯಾಪ್ಗೆ ನಿಮ್ಮ ಲೊಕೇಶನನ್ನು ಆ್ಯಡ್ ಮಾಡೋದು ಒಂದು ಮಾಹಿತಿ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.